ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ RR ಗುರು. RR ಎರಡನೇ ಕ್ವಾಲಿಫೈ ಆಡ್ತವ್ರೆ. ಒಟ್ನಲ್ಲಿ GTನೂ ಮ್ಯಾಚ್ನ ಸೋತ್ಕೊಬರ್ತಿದೆ, RR ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಒಟ್ನಲ್ಲಿ GT ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಆಟನ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದು ಕಾಣ್ತಿದೆ ಗುರು. ಒಟ್ನಲ್ಲಿ ಇವರು ಟಾಸ್ನಾಗ ಗೆದ್ರು ಮ್ಯಾಚ್ನ ಗೆಲ್ಲಕ್ಕೆ ಆಗಲಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅಂದರೆ ನನಗೇನೋ ಈ ಮ್ಯಾಚು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಬ್ಯಾಟಿಂಗ್ ಕಡೆ ನೋಡೋದಾದರೆ GT ಅವರು ಒಟ್ನಲ್ಲಿ ಶುಭ್ಮನ್ ಗಿಲ್ ಆಗಲಿ, ಸಾಯಿ ಸುದರ್ಶನ್ ಆಗಲಿ, ಒಟ್ನಲ್ಲಿ ಇವರಿಬ್ಬರು ಜಾಸ್ತಿ ಪಟ್ರಲ್ಲಿ ಇವ್ರು 3 ಜನದ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇದ್ದೇ ಇರುತ್ತೆ. ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಬಿಗ್ ಸ್ಕೋರ್ ಕಲೆ ಆಗ್ತಾರೆ. GT ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಒಟ್ಟಲ್ಲಿ RR ಬಿಗ್ ಸ್ಕೋರ್ನ ಕಲೆ ಹಾಕೋಕ್ಕೆ ಕೈ GT ಅವರು ಅಂತ ಹೇಳ್ಕೊಳ್ಳೋ ಬಿಗ್ ಸ್ಕೋರ್ನ ಕಲೆ ಹಾಕೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು GT ವರ್ಸಸ್ RR ಈ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ ಗುರು. GT ಕೊನೆವರೆಗೂ ಬಿಟ್ಕೊಡೋದಿಲ್ಲ, ಡಾಮಿನೇಟ್ ಮಾಡ್ತಾರೆ. ಮೇನು GT ಮಿಡಲ್ ಆರ್ಡರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ, ಅದರಿಂದನೇ ಸಿಕ್ಕಾಪಟ್ಟೆ ಕಷ್ಟಪಡ್ತಿದೆ. RR ಸೇಮ್ ಕಥೆನೇ. ಇಲ್ಲಿ ವೈಭವ್ ಸೂರ್ಯವಂಶಿ ಔಟ್ ಆಗ್ಬಿಟ್ರೆ ಈ ಕಡೆ ಶುಭ್ಮನ್ ಗಿಲ್ ಔಟ್ ಆಗ್ಬಿಟ್ಟು ಜಾಸ್ ಪಟೇಲ್ ಔಟ್ ಆದರೆ ಈ ಕಡೆ ವೈಭವ್ ಸೂರ್ಯವಂಶಿ ಔಟ್ ಆಗ್ಬಿಟ್ರೆ ಈ ಕಡೆ 3 ಜನ, ಈ ಕಡೆ ಇಬ್ಬರು ಔಟ್ ಆಗ್ಬಿಟ್ರೆ ಒಟ್ನಲ್ಲಿ GTಲು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, RRಲು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಗುರು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ GT ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮೊಹಮ್ಮದ್ ಸಿರಾಜ್ ಆಗಲಿ, ರಬಾಡ್ ಆಗಲಿ, ರಶೀದ್ ಖಾನ್ ಆಗಲಿ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಈ ಕಡೆ ಜೋಫ್ರಾ ಆರ್ಚರ್ ಆಗಲಿ, ರವೀಂದ್ರ ಜಡೇಜಾ ಆಗಲಿ, ಇವರು ಇಷ್ಟು ಜನ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಒಟ್ನಲ್ಲಿ GT ಬೌಲಿಂಗು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಈ ಕಡೆ ಬ್ಯಾಟಿಂಗ್ ವಿಚಾರದಲ್ಲಿ RR ತುಂಬ ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ವಿಚಾರದಲ್ಲಿ ರಬಾಡ, ರವೀಂದ್ರ ಜಡೇಜಾ ಇವರಿಬ್ಬರು ಬಿಟ್ರೆ ಅಂತ ಹೇಳ್ಕೊಳ್ಳೋ ಬೌಲರು ಇಲ್ಲ ಗುರು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು GT ಕಡೆ ಎದ್ದು ಕಾಣ್ತಿದೆ. ಈ ಕಡೆ ಬೌಲಿಂಗ್ ವಿಚಾರದಲ್ಲಿ GT RR ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ GT ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ GT ಟೀಮಲ್ಲಿ ಇಲ್ಲಿ ಮೇನು ಶುಭ್ಮನ್ ಗಿಲ್ ಇರ್ತಾರೆ, ಜಾಸ್ ಪಟೇಲ್ ಇರ್ತಾರೆ, ಸಾಯಿ ಸುದರ್ಶನ್ ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಇರ್ತಾರೆ, ಮತ್ತೆ ತೆವಾಟಿ ಇರ್ತಾರೆ, ರಬಾಡ ಇರ್ತಾರೆ, ಮೊಹಮ್ಮದ್ ಸಿರಾಜ್ ಇರ್ತಾರೆ, ಪ್ರಸಿದ್ಧ ಕೃಷ್ಣ ಇರ್ತಾರೆ, ಶಾರುಖ್ ಖಾನ್ ಇರ್ತಾರೆ. ಮತ್ತು ಮೇನು ಇಲ್ಲಿ ಸಿಕ್ಕಾಪಟ್ಟೆ ರಶೀದ್ ಖಾನು. ಒಟ್ನಲ್ಲಿ ಇವ್ರ ಕಡೆ ಬೌಲಿಂಗ್ ಹಾಕ್ಸ್ಬೇಕು. ಇವರು ಬೌಲಿಂಗ್ ಹಾಕ್ಸ್ದೆ ಇವರು ಸಿಕ್ಕಾಪಟ್ಟೆ ತಪ್ಪು ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಶುಭ್ಮನ್ ಗಿಲ್ ಒಂದೊಳ್ಳೆ ಮ್ಯಾಚ್ನ ಆಡಿದ್ರೆ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಒಟ್ನಲ್ಲಿ GT ಸಿಕ್ಕಾಪಟ್ಟೆ ಬಿಗ್ ಸ್ಕೋರ್ ಕಲೆ ಹಾಕಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಗುರು. ಒಟ್ನಲ್ಲಿ ಓಪನಿಂಗ್ ಸ್ಟಾರ್ಟ್ ಕ್ಲಿಕ್ ಆದರೆ ಒಂದ್ಸತಿ ಇವರು ಸಿಕ್ಕಾಪಟ್ಟೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಸಾಯಿ ಸುದರ್ಶನು ಹೋದ ಮ್ಯಾಚ್ ಮಿಸ್ ಆಗಿ ಔಟ್ ಆದರೆ ಈ ಮ್ಯಾಚ್ ಸಿಕ್ಕಾಪಟ್ಟೆ ಆಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ನನಗೇನೋ GT ಮ್ಯಾಚ್ನ ಗೆಲ್ತಾರೆ ಅಂತ ಅನಿಸ್ತಿದೆ ಗುರು. ಒಟ್ಟಿನಲ್ಲಿ RR ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ RR ಟೀಮಲ್ಲಿ ವೈಭವ್ ಸೂರ್ಯವಂಶಿ ಇರ್ತಾರೆ. ಆಸ್ ಯೂಶುವಲ್ ಇಲ್ಲಿ ಕ್ಯಾಪ್ಟನ್ಸಿನ ರಿಯಾಂಕ್ ಪರಾಗಿರ್ತಾರೆ. ಮತ್ತು ಹೆಡ್ಮೇರ್ನ ಆಡಿಸೋದು ಈ ಮ್ಯಾಚಲ್ಲಿ ಡೌಟು. ನನ್ನ ಪ್ರಕಾರ ಇವರು ರವೀಂದ್ರ ಜಡೇಜಾ ಇರ್ತಾರೆ, ಮತ್ತು ಸಂದೀಪ್ ಜುರೈರ್ ಇರ್ತಾರೆ, ಮತ್ತು ಜೋಫ್ರಾ ಆರ್ಚರ್ ಇರ್ತಾರೆ, ಮತ್ತು ದೇಶಪಾಂಡೆ ಇರ್ತಾರೆ, ಮತ್ತು ಸಂದೀಪ್ ಶರ್ಮಾ ಇರ್ತಾರೆ. ಒಟ್ಟಿನಲ್ಲಿ RR ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ರಬಾಡ ಒಂಚೂರು ಔಟ್ ಮಾಡೋ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇದ್ದೇ ಇರುತ್ತೆ ಗುರು. ವೈಭವ್ ಸೂರ್ಯವಂಶಿ ನೆಕ್ಸ್ಟ್ ಲೆವೆಲ್ ಆಟ ಆಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮೇನ್ ಯಶಸ್ವಿ ಜೈಸ್ವಾಲ್ ಆಗಲಿ, ವೈಭವ್ ಸೂರ್ಯವಂಶಿ ಆಗಲಿ, ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ GTಗೆ ಸಿಕ್ಕಾಪಟ್ಟೆ ಕಷ್ಟ. ಒಟ್ಟಿನಲ್ಲಿ ವೈಭವ್ ಸೂರ್ಯವಂಶಿ ಒಂಚೂರು ಈ ಮ್ಯಾಚಲ್ಲಿ ಬಿಟ್ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಹೋದ ಮ್ಯಾಚ್ನ RR ಗೆದ್ಕೊಬ್ರೆ GT ಅವರು ಮ್ಯಾಚ್ನ ಸೋತ್ಕೊಬರ್ತಿದ್ರು. ಈ ಮ್ಯಾಚಲ್ಲಿ ಯಾರು ಸೋಲ್ತಾರೆ ಅವರು ಟೂರ್ನಮೆಂಟಿಂದ ಆಚೆ ಉಳಿತಾರೆ. ಒಟ್ಟಿನಲ್ಲಿ ಎರಡನೇ ಕ್ವಾಲಿಫೈ ಮ್ಯಾಚ್ ನಡೀತಿದೆ ಗುರು. ಒಟ್ಟಿನಲ್ಲಿ GT ವರ್ಸಸ್ RR ಹೆಜ್ಜೆ ಸ್ಟಾರ್ಟ್ ನೋಡೋದಾದ್ರೆ ಗುರು, 10 ಮ್ಯಾಚಲ್ಲಿ GT ಅವರು ಎಷ್ಟು ಮ್ಯಾಚಪ್ ಗೆದ್ದವ್ರೆ ಅಂದರೆ 7 ಮ್ಯಾಚ್ನ GT ಅವ್ರು ಗೆದ್ದವ್ರೆ. RR ಅವರು 3 ಮ್ಯಾಚ್ನ ಗೆದ್ದವ್ರೆ. ಲೋ ಸ್ಕೋರ್ ವಿಚಾರದಲ್ಲಿ GT ಅವರು 180 ಹೊಡೆದಿದ್ದಾರೆ, RR ಅವರು 120 ಹೊಡೆದವ್ರೆ. ಹೈ ಸ್ಕೋರ್ ವಿಚಾರದಲ್ಲಿ 200 ಹೊಡೆದಿದೆ RR ಅವರು, GT ಅವರು 250 ಹೊಡೆದವ್ರೆ. ಒಟ್ಟಿನಲ್ಲಿ ಒಂದು ಕೂಡ ನೋ ರಿಸಲ್ಟ್ ಆಗಿಲ್ಲ. ಒಟ್ಟಿನಲ್ಲಿ GT ವರ್ಸಸ್ RR ಆದಾಗ ನನ್ನ ಪ್ರಕಾರ ಈ ಮ್ಯಾಚಲ್ಲಿ GT ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ, ಆದರೆ ಕೊನೆವರೆಗೂ ಬಿಟ್ಕೊಡೋದಿಲ್ಲ. RR ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ GTನ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ RR ಅವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ವಿಚಾರದಲ್ಲಿ ಸೂರ್ಯವಂಶಿನ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು RR ಅವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಸ್ಟ್ರಗಲ್ ಪಡ್ತಾರೆ. ಆದರೆ GT ಅವರು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮೊಹಮ್ಮದ್ ಸಿರಾಜ್ ಆಗಲಿ ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ರಬಾಡ ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ರಶೀದ್ ಖಾನ್ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ.
ಶುಭಂ ಗಿಲ್, ಸಾಯಿ ಸುದರ್ಶನ್ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ನೆಕ್ಸ್ಟ್ ಲೆವೆಲ್ ಆಟ ಇದ್ದೇ ಇರುತ್ತೆ. ನಿನಗೇನೋ ಈ ಸಾಯಿ ಸುದರ್ಶನ್ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಜಿ ಟಿ ವರ್ಸಸ್ ಆರ್ ಆರ್ ಮ್ಯಾಚ್ನ ಸಿಕ್ಕಾಬಿಟ್ಟೆ ಈಸಿಯಾಗಿ ಒಂದು ಸೈಡ್ ಮಾಡ್ಕೋತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಫಸ್ಟ್ ಯಾರು ಟಾಸ್ ಗೆಲ್ತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇಷ್ಟೇ ಇರುತ್ತೆ. ಫಸ್ಟು ಯಾರು ಟಾಸ್ ಗೆಲ್ತಾರೆ ನನ್ನ ಪ್ರಕಾರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಡೌಟು ಗುರು ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಯಾರು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಕಷ್ಟ. ಫಸ್ಟ್ ಬ್ಯಾಟಿಂಗ್ ಯಾರು ಆಯ್ಕೆ ಮಾಡ್ಕೋತಾರೆ ಅವ್ರ ಮ್ಯಾಚ್ ಗೆಲ್ಲೋದು ಸಿಕ್ಕಾಬಿಟ್ಟೆ ಈಸಿ ಇರುತ್ತೆ ಗುರು. ಒಟ್ಟಿನಲ್ಲಿ ಜಿ ಟಿ ಅವರು ಚೇಸ್ ಮಾಡಿದಾಗೆಲ್ಲ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಮಾಡಿಕೊಂಡು ಚೇಸ್ ಮಾಡಿದ್ದಾರೆ. ಆದರೆ ಯಾರು ಚೇಸ್ ಮಾಡಿದಾಗೆಲ್ಲ ಸಿಕ್ಕಾಬಿಟ್ಟೆ ಮ್ಯಾಚಿನ ಈಸಿ ಮಾಡ್ಕೊಂಡು ಹೋಗೋರೆ. ಒಟ್ಟಿನಲ್ಲಿ ಆರ್ ಕಡೆ ಬ್ಯಾಟಿಂಗು ಸಿಕ್ಕಾಬಟ್ಟೆ ಬಲಿಷ್ಠ ಆಗಿದೆ, ಜಿ ಟಿ ಕಡೆ ಬೌಲಿಂಗು ಸಿಕ್ಕಾಬಟ್ಟೆ ಬಲಿಷ್ಠವಾಗಿದೆ. ಆರ್ ಬೌಲಿಂಗ್ ಬ್ಯಾಟಿಂಗ್ ಸಿಕ್ಕಾಬಟ್ಟೆ ಕಷ್ಟಪಡ್ತವ್ರೆ ಗುರು. ಒಟ್ಟಿನಲ್ಲಿ ವೈಭವ್ ಸೂರ್ಯವಂಶಿ ಔಟ್ ಆಗ್ಬಿಟ್ರೆ ಆರ್ ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಜಿ ಟಿ ವರ್ಸಸ್ ಆರ್ ಜಿ ಟಿ ಈ ಮ್ಯಾಚ್ನ ಎರಡನೇ ಕ್ವಾಲಿಫೈನ ಜಿ ಟಿ ಅವರು ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಗುಜರಾತ್ ವರ್ಸಸ್ ರಾಜಸ್ಥಾನಲ್ಲಿ ಗುಜರಾತ್ ಅವರು ಈ ಮ್ಯಾಚ್ನ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ಈ ವಿಡಿಯೋ ನಿಮ್ಗೇನಾದ್ರು ಈ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ನನಗೇನು ಗುಜರಾತ್ ಈ ಮ್ಯಾಚ್ನ ಗೆಲ್ತಾರೆ, ಆದರೆ ಆರ್ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಬ್ಯಾಟಿಂಗ್ ವಿಚಾರದಲ್ಲಿ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಫಸ್ಟು ಯಾರು ಸಿಕ್ಕಾಪಟ್ಟೆ ಮಿನಿಮಮ್ 250 230 ಕಲೆ ಹಾಕ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಲೋ ಸ್ಕೋರ್ ಆದರೆ ಸಿಕ್ಕಾಪಟ್ಟೆ ಒಂದು ಸೈಡ್ ಮಾಡ್ಕೋತಾರೆ ಅಂತ ನನಗೇನು ಅನಿಸ್ತಿದೆ. ಆದರೆ ಈ ಮ್ಯಾಚನ್ನ ಜಿ ಟಿ ಗೆಲ್ಲಬೇಕು ಗುರು ಅಷ್ಟೇ. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆದ್ರೆ ಜಿ ಟಿ ವರ್ಸಸ್ ಆರ್ ಸಿ ಬಿ ಆಗುತ್ತೆ. ಈ ಮ್ಯಾಚ್ನ ಆರ್ ಏನಾದ್ರು ಗೆದ್ರೆ ಆರ್ ವರ್ಸಸ್ ಆರ್ ಸಿ ಬಿ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ನನಗೇನೋ ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಆಗೋ ಚಾನ್ಸಸ್ ಫೈನಲಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಈ ಮ್ಯಾಚ್ನ ಜಿ ಟಿ ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ